ಮರು ಹಂಚಿಕೆ ಮಾಡಲಿಕ್ಕೆ 19,698 ಮನೆ ಕೊಟ್ಟರಲ್ಲ, ನಾನು ನಿಮಗೆ 5-6 ಬಾರಿ ಮನವಿ ಕೊಟ್ಟಿದ್ದೇನಲ್ಲ, ಕನಿಷ್ಠ ಪಕ್ಷ 100 ಮನೆ ಕೊಡ್ಲಿಲ್ಲ ಅಧ್ಯಕ್ಷರೇ. ಯಾವ ಕಾರಣಕ್ಕೆ ಕೊಡ್ಲಿಲ್ಲ ಅಂತೇಳಿ ನಾನು ಕ್ವಶನ್ ಮಾಡ್ತಾ ಇರ್ತಕ್ಕಂಥದ್ದು. ನೀವು ನಾನು ಒಪ್ತೇನೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 1 ಮನೆ ಕೊಡ್ಲಿಲ್ಲ, ಸಿದ್ದರಾಮಯ್ಯ ಕಾಲದಲ್ಲಿ ಬೇಕಾದ್ರೆ ಬರಲಿ ಕೊಟ್ರು, ಇವೆಲ್ಲವನ್ನು ಒಪ್ತೇನೆ ಅಧ್ಯಕ್ಷರೇ. ತಾವು ನನಗೆ ನಾನು ಮನವಿ ಕೊಟ್ಟರು ಕೂಡ ನಿಮ್ಮ ಕೈಯಲ್ಲಿ 19,692 ಮನೆ ಇದ್ರು ಕೂಡ ಕನಿಷ್ಠ ಪಕ್ಷ ನನ್ನ ಜಿಲ್ಲೆಗೆ 100 ಮನೆಗಳು ಕೊಡ್ಲಿಲ್ವಲ್ಲ, ಯಾಕೆ? ಅದು ಈಗ ಸದಸ್ಯರಿಗೆ 100 ಮನೆ ಅಂತಾರಲ್ಲ, 500 ಮನೆ ಕೊಟ್ಟಿದ್ದಾರೆ, ಟಾರ್ಗೆಟ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಇರಲಿಲ್ಲ, ನಾನು ಒಪ್ಕೊಂತೀನಿ. ಒಂದ್ ನಿಮಿಷ ನೀವು ಅವರು 19,000 ಮನೆಗಳನ್ನ ಮರು ಹಂಚಿಕೆ ಮುಗ್ದಿಲ್ವಲ್ಲ ಅಲ್ಲ ಅಧ್ಯಕ್ಷರೇ? ಕೋಪ ಆಯ್ತಾ ನಿಮ್ಗೆ? ಯಾರ ಮೇಲೂ ಇಲ್ಲ ಅಧ್ಯಕ್ಷರೇ. ಈಗ 1 ಮನೆ ಕೊಡ್ಲಿಲ್ಲ, ಅದ್ ಕಾರಣ ಹೇಳಲಿಲ್ಲ, ಬರ ಇಲ್ಲ. ಆದ್ರೆ ಎರಡನೇದು ಅಧ್ಯಕ್ಷರೇ, 2020ರಿಂದ 23 ತನಕ ಎಷ್ಟು ಹಣವನ್ನು ಖರ್ಚು ಮಾಡಿದೆ, ಎಷ್ಟು ಬಾಕಿ ಇತ್ತು ಅಂತ ಕೇಳಿದ್ದೀನಿ. ಅವ್ರ ಬಾಕಿ ಏನು ಹೇಳಿದ್ದಾರೆ? 244 ಕೋಟಿ 75 ಲಕ್ಷ ಇತ್ತು ಅಂತ ಬಾಕಿ ಹೇಳಿದ್ದಾರೆ. ಅಧ್ಯಕ್ಷ ಇನ್ನೊಂದು ಕಾಲಮಲ್ಲಿ ಹೇಳ್ತಾರೆ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿ 5,015 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಾಕಿ ನಿಮಗೆ 2,244 ಕೋಟಿ ಇದ್ರೆ ಈಗ ನೀವು 515 ಕೋಟಿ ಹಿಂಗ್ ಖರ್ಚು ಮಾಡ್ತೀರಿ? ಇದು ಒಂದು. ನಂತರ ಅಧ್ಯಕ್ಷರೇ, ಇದನ್ನು ಮುಂದುವರೆದು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಎಷ್ಟು ಮನೆ ನಿರ್ಮಾಣ ಮಾಡಿದ್ದೀರಿ ಅಂತ ಕೇಳಿದ್ದೀವಿ, ತಾವು ಮಾಹಿತಿ ಕೊಟ್ಟಿದ್ದೀರಿ ಅಧ್ಯಕ್ಷರೇ. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಏನೇನು ಮನೆಗಳು ಬಾಕಿ ಇತ್ತು ಅವೆಲ್ಲವಕ್ಕೂ ಕೂಡ ಕಳೆದ 3 ವರ್ಷಗಳಲ್ಲಿ 1,960 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೀರಿ ಅಧ್ಯಕ್ಷರೇ. ನನ್ನ ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 538 ಮನೆಗಳನ್ನು ಅರ್ಧ ನಿರ್ಮಾಣ ಮಾಡಿ ಅದನ್ನು ಪೂರ್ತಿ ಮಾಡಿಕೊಡಿ ಅಂತೇಳಿ ಅನೇಕ ಬಾರಿ ಮನವಿ ಕೊಟ್ಟಿದ್ರು ಕೂಡ ಅದಕ್ಕೆ ಬಿಡಿಕಾಸು ಕೊಡಲಿಲ್ಲ ಅಧ್ಯಕ್ಷರೇ. ಬಿಡಿಕಾಸು ಕೊಡದೆ ಆ ಮನೆಗಳನ್ನು ಪೂರ್ತಿ ಮಾಡಲಿಲ್ಲ. ನೀವು ನಿಮ್ಮ ಮಾಹಿತಿ ಹೇಳ್ತೀವಿ, ನೀವು 1,960 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತೀರಾ. ಈ ಹಣದಲ್ಲಿ ಬಂಗಾರಪೇಟೆಯಲ್ಲಿ ಏನು 5 ವರ್ಷಗಳಿಂದ ಕೆಲಸ ಆಗದೆ ಬಾಕಿ ಇದ್ದಾವೆ ಆ ಮನೆಗಳನ್ನು ಪೂರ್ಣ ಮಾಡಲಿಕ್ಕೆ ಮನವಿ ಕೊಟ್ಟಿದ್ರು ಕೂಡ ತಾವು ಮಾಡಲಿಲ್ಲ. ಅಂದ್ರೆ ತಮ್ಗೇನಾದ್ರು ಕೂಡ ಬಂಗಾರಪೇಟೆಯಲ್ಲಿ ಕೋಪ ಇದೆಯಾ ಸಚಿವರಿಗೆ ಅಂತ ನನಗೆ ಸಂಶಯ ಬರ್ತಾ ಇದೆ ಅಧ್ಯಕ್ಷರೇ. ಸಂಶಯ ಬರ್ತಾ ಇದೆ ನನಗೆ. ಒಂದ್ ನಿಮಿಷ ಮಾನ್ಯ ಅಧ್ಯಕ್ಷರೇ, ಇದು ಕೋಲಾರಕ್ಕೆ ಸಂಬಂಧಪಟ್ಟ ಕೋಲಾರ ಅವರು ರಾಜ್ಯದ ಮಾನ್ಯ ಸಚಿವರೇ ತಾರತಮ್ಯ ಯೋಚನೆ ಮಾಡಿ ಅಧ್ಯಕ್ಷ, ನೀವೇ ಯೋಚನೆ ಮಾಡಿ. ಈಗ ಇಷ್ಟೇ ಅಲ್ಲ ಅಧ್ಯಕ್ಷರೇ, ನಾರಾಯಣ ಸ್ವಾಮಿ ಉತ್ತರ ಕೊಡ್ತಾರೆ ಸುಮ್ಮನೆ ಅಲ್ಲ ಕೊಡ್ಲಿ. ಇಷ್ಟೇ ಮಾನ್ಯ ಸಚಿವರೇ, ಮೈನಾರಿಟಿ ಕಾನೂನುಗಳ ಸಿಬಿಟಸ್ಗೆ ಅದು 20 ಈಗ ತಾವು ಆಯ್ತ್ರಿ ನಾರಾಯಣ ಸ್ವಾಮಿ ಅವರೇ ಹೇಳಿದಾರಲ್ಲ, ಅವ್ರು ಹೋಗಿ ಇದು ಮಾಡಿ ಒಂದು ಮನೆ ಪೂರ್ತಿ ಮಾಡ್ಕೊಂಡು ನಾರಾಯಣ ಸ್ವಾಮಿ ಅವರೇ ಅಲ್ಲಿ ಹೋಗಿ ಪ್ರಭು ಚವ್ಹಾಣ್ ದಯಮಾಡಿ ಇವರು ಪ್ರಭು ಚವ್ಹಾಣ್ ಮನೆ ಪೂರ್ತಿ ಮಾಡ್ತಾ ಇದ್ದಾರೆ. ಏನ್ ನಾರಾಯಣ ಸ್ವಾಮಿ ಇಲ್ಲ ಅಧ್ಯಕ್ಷರೇ, ಅಲ್ಲ ಅವ್ರು ಹೇಳಿದಾರಲ್ಲಪ್ಪ. ಇಲ್ಲ ಈಗ ಆಗಿಲ್ಲ ಅಧ್ಯಕ್ಷರೇ, ಇವರು ಯಾರು ಬೇಗ ಮನೆ ಕೊಡ್ತಾ ಇದ್ದಾರೆ, ಸುನೀಲ್ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಸ್ಲಮ್ ಬೋರ್ಡ್ ಮನೆ ಕಟ್ಟಿ ಶಾಸಕ ಅರ್ಜಿ ಕೊಟ್ಟು ಕೂಡ 10 ಬಾರಿ ಹೋದ್ರು ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಕನಿಷ್ಠ ಪಕ್ಷ ನೀವು 1,900 ರೂಪಾಯಿ ಖರ್ಚು ಮಾಡಿದಿರಲ್ಲ, ನಮಗೆ 2 ಕೋಟಿ ಖರ್ಚು ಮಾಡಿದ್ರೆ 250 ಮನೆ ಪೂರ್ತಿ ಆಗ್ತದೆ ಅಷ್ಟೇ. ಆ ಜನ ಬದುಕ್ತಾ ಇದ್ರು. ಆ ಮನೆ ಕಾಸ್ಟ್ ಒಂದು ಮನೆ ಕಾಸ್ಟ್ ಅಧ್ಯಕ್ಷರೇ, ಇದು ಮನೆಗಳು ಅನ್ಕಂಪ್ಲೀಟ್ ಇದ್ದಿದ್ದ ಕಾರಣ ಅಂದ್ರೆ ಬೆನಿಫಿಷರಿ ಪೇಮೆಂಟ್ ಕೊಡ್ಬೇಕಾಗಿತ್ತು. ನಮ್ ತಪ್ಪಿಲ್ಲ, ಅದು ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವ್ರ ಜೊತೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ. ಈಗ ತೀರ್ಮಾನ ಮಾಡಿದ್ದೀವಿ. ಪ್ಲೀಸ್ ಅಧ್ಯಕ್ಷರೇ, 5,38,000 ರೂಪಾಯಿ ಬೆನಿಫಿಷರಿ ಕಾಸ್ಟ್, ಬರೀ 80,000 ರೂಪಾಯಿ. ಆ 80,000ದಲ್ಲಿ ಆಗಾಗಲೇ ಬೆನಿಫಿಷರೀಸ್ ಬ್ಯಾಂಕ್ ಅಲ್ಲಿ ಹಣ ಕಟ್ಟಿದ್ದಾರೆ. ನಾ ಸಚಿವರ ಮಾಹಿತಿಯನ್ನು ಒಪ್ಪೋದಿಲ್ಲ. ಆಲ್ರೆಡಿ ಅವರು
ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಆ 85,000 ಕಾಂಟ್ರಿಬ್ಯೂಷನ್ ಅವರು ಪೇಮೆಂಟ್ ಮಾಡಿದ್ದಾರೆ. ನೀವು ಸರ್ಕಾರದಿಂದ ಇನ್ನು ಕಾಲ್ ಭಾಗ ಮನೆ ಕಟ್ಟಿದ್ರೆ ಪೆಂಡಿಂಗ್ ಕಟ್ಟಿದ್ರ ಹಣ ಕೊಟ್ಟು ಮನೆ ಕಟ್ಟಿ ಅಂದ್ರೆ ಅದಕ್ಕೆ ಸೂತ್ರ ಕೊಡ್ತಕ್ಕಂಥದ್ದು ನೀವು ಬೆನಿಫಿಷರಿ ಅಮೌಂಟ್ ಕಟ್ಟಿಲ್ಲ ಅಂತ. ಇದು ಸಮಂಜಸನ ಇದು ಅಧ್ಯಕ್ಷರೇ? ಯಾಕೆ ಈ ರೀತಿ ಮಾಡ್ತೀರಿ? ಯಾಕೆ ಈ ರೀತಿ ಮಾಡ್ತೀರಿ ಹೇಳಿ ಅಧ್ಯಕ್ಷರೇ? ಈಗ ಅಧ್ಯಕ್ಷರೇ, ದಯಮಾಡಿ ಈ ತಾರತಮ್ಯವನ್ನ ಸಚಿವರು ಮಾಡ್ಕೊಡು. ಯಾಕಂದ್ರೆ ಅವರು ಬಡವರೇ ಅಲ್ವಾ, ಅವರು ಮನೆ ಕಾಯ್ತಾ ಇದಾರಲ್ವಾ. ಈಗ ನಿಮ್ಮಲ್ಲಿ ಎಷ್ಟಿದೆಯೋ ಹಂಚಿಕೊಡ್ಬೇಕಾಗಿತ್ತು ನಮ್ಗೂನು. ಹಾಗಾಗಿ ಈ ಸಚಿವರು ಉತ್ತರ. ಆಮೇಲೆ ಅಧ್ಯಕ್ಷರೇ, ನಮ್ಮಲ್ಲಿ ಮೈನಾರಿಟೀಸ್ಗೆ ಅಂತೇಳಿ ಸಿಮೆಂಟ್ ರಸೀದಿ ಕೊಟ್ಟರು ಅಧ್ಯಕ್ಷರೇ. ನನ್ನ ಕಾನ್ಸನ್ಸ್ ₹1 ಕೊಡ್ಲಿಲ್ಲ. ನಾನು ಪತ್ರಕ್ಕೆ ಕೊಡೋದು ಆಚೆ ಕರ್ದಾಲ್ತು. ಓಕೆ ಭಯ್ಯ ಒತ್ತಾಚ್ ಭಯ್ಯ. ನನಗೆ ಅರ್ಥ ಆಗ್ತಲ್ಲ ಅಧ್ಯಕ್ಷ ಯಾಕೆ ಅಂತ. ನೀವು ಫಸ್ಟ್ ಬೇರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ನೀವು ಮಾತ್ರ ಕೊಡುದಿಲ್ಲ ಅಂತ ಹೇಳುದು ಅವರು. ಅಧ್ಯಕ್ಷರೇ, ಬಜೆಟ್ ಮೇಲೆ ಫುಲ್ ತಾರೀಫ್ ಮಾಡಿದ್ದಾರೆ ಸರ್ಕಾರಕ್ಕೆ. ಅನುದಾನ ಕೊಡ್ಲಿಲ್ಲ ಅಂತ ನೀವು ಫಸ್ಟ್ ಹೇಳ್ತೀರಿ. ಬಜೆಟ್ ಮಾತಾಡ್ತಕ್ಕಂಥದ್ದು ಎಲ್ಲವೂ ಸತ್ಯ. ನಾನಿವತ್ತು ಬಜೆಟ್ ಬಗ್ಗೆ ಅಪ್ರಚಾರ ಮಾಡ್ತೀನಿ. ಇವು ಸೇರಿ ಕೊಟ್ಟಿದ್ದಾರೆ ಮನೆಗಳಿಂದ. ಕಳೆದ ಬಾರಿ ಬಜೆಟ್ ಮನೆ ಕೊಟ್ಟಿರ್ಲಿಲ್ಲ. ನನ್ನ ಪ್ರಶ್ನೆ ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ. ಈಗ ಮಂತ್ರಿ ಅವರೇ, ಹಂಚಿಕೆಯಲ್ಲಿ ತಾರತಮ್ಯ ಮಾಡಿದ್ದೀರಿ, ಇಷ್ಟೇ ನನ್ನ ಪ್ರಶ್ನೆ. ಒಮ್ಮೆ ಕರೆದು ಕೂತ್ಕೊಂಡು ಏನಿದೆ ಅವರ ಅನ್ಯಾಯ ಸರಿಪಡಿಸಿ. 86 ಜಿಲ್ಲೆಗೆ ಮರು ಹಂಚಿಕೆ 4 ಮನೆ. ಸ್ವಾಮಿ, ಈಗ ನಾರಾಯಣಸ್ವಾಮಿ ಅವರ ಆಫೀಸಲ್ಲಿ ಕರೆದು ಮಾತಾಡಿ. ಆಯ್ತು. ಸುರೇಶ್ ಬಾಬು ಅಧ್ಯಕ್ಷ